गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಬಂಧುಗಳೇ, ಈ ದಿನ ತಾರೀಕು 10 ಆಗಸ್ಟ್ 2026 ಸೋಮವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 1 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 41 ನಿಮಿಷಕ್ಕೆ. ಈ ದಿನ ದ್ವಾದಶಿ ತಿಥಿ ಇರತಕ್ಕಂಥ ದಿನ, ಆರ್ದ್ರ ನಕ್ಷತ್ರ ಹಾಗೂ ವಜ್ರ ಯೋಗ ಹಾಗೂ ತೈತಿಲ ಕರಣ ಇರತಕ್ಕಂಥ ದಿನ. ಈ ದಿನದ ದುರ್ಮುಹೂರ್ತ ಮಧ್ಯಾಹ್ನ 12 ಗಂಟೆ 46 ನಿಮಿಷದಿಂದ 1 ಗಂಟೆ 37 ನಿಮಿಷದವರೆಗೆ. ಇನ್ನು ಈ ದಿನದ ರಾಹುಕಾಲ ಬೆಳಗ್ಗೆ 7 ಗಂಟೆ 36 ನಿಮಿಷದಿಂದ 9 ಗಂಟೆ 11 ನಿಮಿಷದವರೆಗೆ ರಾಹುಕಾಲವಿರತಕ್ಕಂಥ ಸಮಯ. ಯಮಗಂಡ ಕಾಲ ಬೆಳಗ್ಗೆ 10 ಗಂಟೆ 46 ನಿಮಿಷದಿಂದ 12 ಗಂಟೆ 21 ನಿಮಿಷದವರೆಗೆ. ಈ ದಿನದ ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 56 ನಿಮಿಷದಿಂದ 3 ಗಂಟೆ 31 ನಿಮಿಷದವರೆಗೆ ಗುಳಿಕ ಕಾಲವಿರಲಿದೆ. ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 25 ನಿಮಿಷದಿಂದ 5 ಗಂಟೆ 13 ನಿಮಿಷದವರೆಗೆ ಬ್ರಹ್ಮ ಮುಹೂರ್ತವಿರಲಿದೆ. ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11 ಗಂಟೆ 56 ನಿಮಿಷದಿಂದ 12 ಗಂಟೆ 46 ನಿಮಿಷದವರೆಗೆ ಅಭಿಜಿತ್ ಲಗ್ನದ ಮುಹೂರ್ತವಿರತಕ್ಕಂಥ ಸಮಯ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಇನ್ನು ದ್ವಾದಶ ರಾಶಿಗಳ ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ವಾರದ ಮೊದಲ ದಿನ ಸೋಮವಾರವಾದ್ದರಿಂದ ನಿಮ್ಮ ರಾಶಿಯಾಧಿಪತಿ ಮಂಗಳ ಹಾಗೂ ದಿನದ ಅಧಿಪತಿ ಚಂದ್ರನ ಒಂದು ಶುಭ ಪ್ರಭಾವದಿಂದ ಮನಸ್ಸಿನಲ್ಲಿ ಉತ್ಸಾಹ ಹಾಗೂ ಕಾರ್ಯಕ್ಷಮತೆ ಹೆಚ್ಚಾಗಿರತಕ್ಕಂಥ ದಿನ. ನೂತನ ವಾರದ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಲಿದ್ದೀರಿ. ಬಾಕಿ ಉಳಿದಿದ್ದಂಥ ಹಲವು ಕಾರ್ಯಗಳಿಗೆ ಚಾಲನೆ ನೀಡಲು ಇಂದು ಅತ್ಯಂತ ಅನುಕೂಲಕರವಾದಂಥ ದಿನ. ಸ್ನೇಹಿತರೆ, ಈ ದಿನದ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದ್ದು, ನಿಮ್ಮ ಹೊಸ ಆಲೋಚನೆಗಳಿಗೆ ಹಾಗೂ ಶ್ರಮಕ್ಕೆ ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಬೆಂಬಲ ಸಿಗಲಿದೆ. ಸಹೋದ್ಯೋಗಿಗಳ ಸಹಕಾರದಿಂದ ಕ್ಲಿಷ್ಟಕರ ಕೆಲಸಗಳನ್ನು ಸಹಿತ ನೀವು ಇದನ್ನು ಸುಲಭವಾಗಿ ಪೂರ್ಣಗೊಳಿಸತಕ್ಕಂಥ ಒಂದು ಯೋಗವಿದೆ. ಬಂಧುಗಳೇ, ನಿಮ್ಮ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಆಶಾದಾಯಕ ಧನ ಲಾಭ ದೊರೆಯಲಿದ್ದು, ಹೊಸ ಗ್ರಾಹಕರ ಸಂಪರ್ಕ ಸಾಧಿಸಲು ಹಾಗೂ ಉದ್ಯಮವನ್ನು ವಿಸ್ತರಿಸಲು ನೂತನ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಈ ದಿನ ರಿಯಲ್ ಎಸ್ಟೇಟ್ ಹಾಗೂ ತಾಂತ್ರಿಕ ವಲಯದ ವ್ಯವಹಾರಸ್ಥರಿಗೆ ಲಾಭದಾಯಕವಾದಂಥ ದಿನವಾಗಲಿದೆ. ಸ್ನೇಹಿತರೆ, ಒಂದು ಒಳ್ಳೆಯ ವ್ಯಾಪಾರವನ್ನು ಪ್ರಾರಂಭ ಮಾಡುವುದಾಗಿದ್ದಲ್ಲಿ ವಿಶೇಷವಾಗಿ ಸಲಹೆ, ಸೂಚನೆ, ಆಶೀರ್ವಾದವನ್ನು ಪಡೆದುಕೊಂಡು ಮುಂದುವರಿಯಿರಿ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯು ಸುದೃಢವಾಗಿದ್ದು, ಆದಾಯದ ಹೊಸ ಮೂಲಗಳು ಗೋಚರಿಸತಕ್ಕಂಥ ದಿನ. ಗೃಹ ಸಂಬಂಧಿ ಅಗತ್ಯತೆಗಳಿಗೆ ಅಥವಾ ಹೂಡಿಕೆಗಳಿಗೆ ಹಣ ವಿನಿಯೋಗಿಸುವ ಸಾಧ್ಯತೆ ಇರಲಿದೆ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನು ಹಾಕುವುದು ಉತ್ತಮ. ವಿಶೇಷವಾಗಿ ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಂತೋಷ ಹಾಗೂ ಸೌಹಾರ್ದತೆಯ ವಾತಾವರಣ ನೆಲೆಸಲಿದೆ. ತಾಯಿಯವರ ಆಶೀರ್ವಾದ ಹಾಗೂ ಆಪ್ತರ ಮಾರ್ಗದರ್ಶನ ನಿಮಗೆ ಸಿಗಲಿದ್ದು, ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಮೂಡಲಿದ್ದು, ಪ್ರೇಮಿಗಳಿಗೆ ಸ್ಮರಣೀಯವಾದಂತಹ ಕ್ಷಣಗಳು ಎದುರಾಗಲಿದೆ.
ಆರೋಗ್ಯದ ಸ್ಥಿತಿ ಈ ದಿನ ಸಾಮಾನ್ಯವಾಗಿದ್ದು ಮನಸ್ಸಿನಲ್ಲಿ ಮಾನಸಿಕ ಪ್ರಸನ್ನತೆ ಹಾಗೂ ದೈಹಿಕವಾಗಿ ಕಾರ್ಯ ಉತ್ಸಾಹ ಕಾಯ್ದುಕೊಳ್ಳುವಂತಹ ದಿನ. ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಹಾಗೂ ಪರ್ಯಾಪ್ತವಾಗಿ ನೀರು ಕುಡಿಯುವುದು ನಿಮಗೆ ದೇಹಕ್ಕೆ ಉತ್ತಮ ಹಾಗೂ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಶ್ರಮಕ್ಕೆ ತಕ್ಕಂತೆ ನಿಕಟ ಫಲ ಲಭಿಸಲಿದೆ. ಭೂಮಿಯ ಅಭಿವೃದ್ಧಿ, ನೀರಾವರಿ ನಿರ್ವಹಣೆ ಹಾಗೂ ನೂತನ ಬೆಳೆ ಸಿದ್ಧತೆಗಳಿಗೆ ಅನುಕೂಲಕರ ವಾತಾವರಣವಿರಲಿದೆ. ಸ್ನೇಹಿತರೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಮೂಡುವಂತಹ ದಿನ. ಕಠಿಣ ವಿಷಯಗಳನ್ನು ಸುಲಭವಾಗಿ ಗ್ರಹಿಸಲಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ಳಲು ಸಹಿತ ಈ ದಿನ ಉತ್ತಮವಾದಂತಹ ದಿನ. ವಿದ್ಯಾರ್ಥಿಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಯಶಸ್ಸು ಸಿಗತಕ್ಕಂತಹ ದಿನವಾಗಲಿದೆ. ಸ್ನೇಹಿತರೆ, ಈ ದಿನ ಸೋಮವಾರವಾದ್ದರಿಂದ ಪಾರ್ವತಿ ದೇವಿಯ ಆರಾಧನೆ ಹಾಗೂ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಹಾಗೂ ಸುಬ್ರಹ್ಮಣ್ಯನ ಆರಾಧನೆ, ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳುವುದರಿಂದ ಶುಭ ಫಲಗಳಿದೆ. ಈ ದಿನ ವಿಶೇಷವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿಕೊಳ್ಳಿ ಹಾಗೂ ಸಕಲ ವಿಘ್ನಹರಣ ಮಾಡಿಕೊಳ್ಳಿ. ಕಾರ್ಯ ಸಿದ್ಧಿಯಾಗಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಈ ದಿನ ನಿಮಗೆ ಭಗವಂತ ಶುಭ ಫಲಗಳನ್ನು ಕೊಡಲಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ವಾರದ ಮೊದಲ ದಿನ ಸೋಮವಾರ. ನಿಮ್ಮ ರಾಶಿಯಲ್ಲಿ ಚಂದ್ರನ ಸಂಚಾರದಿಂದಾಗಿ ಮನಸ್ಸಿನಲ್ಲಿ ಅಪಾರ ಶಾಂತಿ ನೆಲೆಸಲಿದೆ. ನೆಮ್ಮದಿ ಹಾಗೂ ಸೌಹಾರ್ದತೆ ನೆಲೆಸಲಿದೆ. ನಿಮ್ಮ ತಾಳ್ಮೆ ಮತ್ತು ಪ್ರಸನ್ನತೆಯು ಸಂಕೀರ್ಣ ಸನ್ನಿವೇಶಗಳನ್ನು ಸುಲಭವಾಗಿ ನಿರ್ವಹಿಸಲು ಇದನ್ನು ನಿಮಗೆ ನೆರವಾಗಲಿದೆ. ನೂತನ ಯೋಜನೆಗಳಿಗೆ ಚಾಲನೆ ನೀಡಲು ಹಾಗೂ ಆಪ್ತರೊಂದಿಗೆ ಸಮಾಲೋಚನೆ ನಡೆಸಲು ಈ ದಿನ ಸೂಕ್ತವಾದಂತಹ ದಿನ. ಈ ದಿನ ಒಂದು ಒಳ್ಳೆಯ ಶುಭ ಫಲಗಳಿದೆ. ಎಲ್ಲರ ಒಂದು ಒಳ್ಳೆಯ ಪ್ರೋತ್ಸಾಹ ಹಾಗೂ ಕೀರ್ತಿಗಳು ಲಭಿಸತಕ್ಕಂಥ ದಿನ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ, ಕಚೇರಿಯಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗಲಿದ್ದು ಕಾರ್ಯಕ್ರಮಗಳನ್ನು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸಲಿದ್ದೀರಿ. ಮೇಲಿನ ಅಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಒಂದು ಒಳ್ಳೆಯ ಪ್ರೋತ್ಸಾಹಕರ ವಾತಾವರಣ ನಿರ್ಮಾಣವಾಗಲಿದ್ದು ಆಡಳಿತ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂತಹ ಯಶಸ್ಸು ಲಭಿಸತಕ್ಕಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ನಿರೀಕ್ಷಿತ ಮಟ್ಟದ ಲಾಭ ದೊರೆಯಲಿದ್ದು ಹೋಟೆಲ್ ಹಾಗೂ ಪ್ರವಾಸೋದ್ಯಮ, ಜಲ ಆಧಾರಿತ ಉತ್ಪನ್ನಗಳು, ಸೌಂದರ್ಯವರ್ಧಕ ಹಾಗೂ ಗೃಹ ಅಲಂಕಾರ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಆಕರ್ಷಕ ಆದಾಯ ಹರಿದು ಬರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಅನುಕೂಲಕರವಾಗಿರಲಿದೆ. ಆದಾಯದ ಮೂಲಗಳು ಉತ್ತಮವಾಗಿದ್ದು ಹಣಕಾಸಿನ ಸ್ಥಿತಿ ಸುದೃಢವಾಗಲಿದೆ. ಕೌಟುಂಬಿಕ ಅನುಕೂಲಕ್ಕಾಗಿ ಹಾಗೂ ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಹಣವನ್ನು ವಿನಿಯೋಗ ಮಾಡಲಿದ್ದೀರಿ. ಹಳೆಯ ಬಾಕಿಯ ಹಣ ವಸೂಲಿಯಾಗುವ ಲಕ್ಷಣಗಳಿರತಕ್ಕಂಥ ದಿನ. ಇನ್ನು ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಲಕರ ವಾತಾವರಣ ಇರಲಿದೆ. ತಾಯಿಯವರ ಸಂಪೂರ್ಣ ಬೆಂಬಲ ಹಾಗೂ ಆಶೀರ್ವಾದ ನಿಮಗೆ ಶಕ್ತಿಯಾಗಲಿದೆ. ಸ್ನೇಹಿತರೆ, ನಿಮ್ಮ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಹಾಗೂ ಅನುರಾಗ ಈ ದಿನ ಹೆಚ್ಚಾಗಲಿದ್ದು ಪ್ರೇಮಿಗಳಿಗೆ ಈ ದಿನ ಮನೋರಂಜನೀಯ ದಿನವಾಗಲಿದೆ. ಇನ್ನು ಆರೋಗ್ಯವು ಪ್ರಸನ್ನ ಹಾಗೂ ಸ್ಥಿರವಾಗಿದ್ದು ದೈಹಿಕ ಶಕ್ತಿ ಮತ್ತು ಮಾನಸಿಕ ಚೈತನ್ಯ ಇರತಕ್ಕಂಥ ದಿನ. ಆದರೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಿಕೊಳ್ಳಿ. ಸಾತ್ವಿಕ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಸ್ನೇಹಿತರೆ, ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಈ ದಿನ ಶುಭ ಫಲವಾಗಿರಲಿದೆ. ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಅತ್ಯಂತ ಪ್ರಗತಿದಾಯಕವಾದಂತಹ ದಿನ. ತೋಟದ ನಿರ್ವಹಣೆ, ನೀರಾವರಿ ಯೋಜನೆ ಹಾಗೂ ಹಾಲಿನ ಉತ್ಪನ್ನಗಳ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಉತ್ತಮ ಆದಾಯ ಸಿಗತಕ್ಕಂಥ ದಿನ. ಸ್ನೇಹಿತರೆ, ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದೆ. ಜ್ಞಾನಾರ್ಜನೆ ವೃದ್ಧಿಯಾಗಲಿದೆ. ಕಲಾತ್ಮಕ ಹಾಗೂ ಸೃಜನಶೀಲ ವಿಷಯಗಳ ಅಧ್ಯಯನದಲ್ಲಿ ನಿರತರಾದಂಥವರಿಗೆ ಪ್ರಶಂಸನೀಯ ಹಾಗೂ ಫಲಿತಾಂಶ ಉತ್ತಮವಾಗಿ ದೊರೆಯತಕ್ಕಂಥ ದಿನ. ಇನ್ನು ಈ ದಿನ ಸೋಮವಾರ.
ಪಾರ್ವತಿಯ ಆರಾಧನೆ ಹಾಗೂ ವಿಶೇಷವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ ಮತ್ತು ನಿಮ್ಮ ಇಷ್ಟ ದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ. ಸರ್ವ ರೀತಿಯ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡುವುದರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ವಾರದ ಮೊದಲ ದಿನ ಸೋಮವಾರ. ನಿಮ್ಮ ರಾಶಿಯಾಧಿಪತಿ ಬುಧ ಹಾಗೂ ದಿನದ ಅಧಿಪತಿ ಚಂದ್ರನ ಅನುಕೂಲಕರ ಪ್ರಭಾವದಿಂದ ಬುದ್ಧಿವಂತಿಕೆ ಮತ್ತು ಹೊಸ ಆಲೋಚನೆಗಳು ಚುರುಕಾಗಿರಲಿವೆ. ಹೊಸ ಕಾರ್ಯಗಳನ್ನು ಪ್ರಾರಂಭಿಸಲು, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲು ಹಾಗೂ ಪ್ರಮುಖ ವಿಚಾರಗಳ ಕುರಿತು ಚರ್ಚಿಸಲು ಇಂದು ಪ್ರಶಸ್ತವಾದಂಥ ದಿನ. ನಿಮ್ಮ ಚತುರ ಮಾತುಗಳು ಕಠಿಣ ಸನ್ನಿವೇಶಗಳನ್ನು ಸುಲಭವಾಗಿ ಬಗೆಹರಿಸಿಕೊಳ್ಳಲಿದ್ದೀರಿ. ವೃತ್ತಿ ಮತ್ತು ವ್ಯಾಪಾರ ವಿಚಾರದಲ್ಲಿ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಶುಭ ದಿನವಾಗಿರಲಿದೆ. ಹೊಸ ಯೋಜನೆಗಳು ಅಥವಾ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಮಾಧ್ಯಮ, ಸಂವಹನ, ಮಾಹಿತಿ ತಂತ್ರಜ್ಞಾನ ಹಾಗೂ ಲೇಖನ ಅಥವಾ ಬರವಣಿಗೆ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಸೃಜನಶೀಲ ಯಶಸ್ಸು ಮತ್ತು ಮೇಲಧಿಕಾರಿಗಳಿಂದ ಮೆಚ್ಚುಗೆಗೂ ಲಭಿಸತಕ್ಕಂಥ ದಿನ. ಈ ದಿನ ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರ ವಹಿವಾಟಿನಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದ್ದು, ನೂತನ ಗ್ರಾಹಕರ ಸಂಪರ್ಕ ಸಾಧಿಸಲು ಹಾಗೂ ಉದ್ಯಮ ವಿಸ್ತರಣೆಗೆ ಯೋಜನೆ ರೂಪಿಸಲು ಅನುಕೂಲಕರವಾದಂಥ ದಿನವಾಗಲಿದೆ. ಏಜೆನ್ಸಿ, ಪುಸ್ತಕ ಮಾರಾಟ, ಎಲೆಕ್ಟ್ರಾನಿಕ್ಸ್ ಹಾಗೂ ಕಮಿಷನ್ ವ್ಯವಹಾರಸ್ಥರಿಗೆ ಆಕರ್ಷಕ ಧನ ಲಾಭ ಸಿಗಲಿದ್ದು ಶುಭ ಫಲಗಳು ಒದಗಿ ಬರಲಿದೆ. ಸ್ನೇಹಿತರೆ, ಈ ದಿನದ ಆರ್ಥಿಕ ಸ್ಥಿತಿ ಸಮಾಧಾನಕರವಾಗಿದ್ದು ಆದಾಯದ ಹೊಸ ಮೂಲಗಳು ಗೋಚರಿಸಲಿದ್ದು, ಬಾಕಿ ಇದ್ದಂತಹ ಧನಾಗಮನದಿಂದ ಆರ್ಥಿಕ ನೆಮ್ಮದಿ ಸಿಗಲಿದೆ. ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣವಿರಲಿ. ವ್ಯಾಪಾರಕ್ಕೆ ಸಂಬಂಧಿಸಿದ ನೂತನ ಹೂಡಿಕೆಗಳ ಬಗ್ಗೆ ಪರಿಶೀಲಿಸಲು ಸೂಕ್ತವಾದಂಥ ದಿನ. ಸ್ನೇಹಿತರೆ, ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಳಕರ ವಾತಾವರಣ ನೆಲೆಸಲಿದೆ. ಸಹೋದರರು ಹಾಗೂ ಮಿತ್ರರಿಂದ ಪೂರ್ಣ ಬೆಂಬಲ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ನಿಮಗೊಂದು ಸಾಮರಸ್ಯ ಹೆಚ್ಚಾಗಲಿದ್ದು ನಿಮ್ಮ ಪರಸ್ಪರ ಗ್ರಹಿಕೆಯನ್ನು ವೃದ್ಧಿಸಿಕೊಳ್ಳಲಿದ್ದೀರಿ. ಪ್ರೇಮಿಗಳಿಗೆ ಸಂತೋಷದಾಯಕ ಮತ್ತು ಒಂದು ಆಹ್ಲಾದಕರ ಕ್ಷಣಗಳನ್ನು ಕಳೆಯುವಂತಹ ದಿನವಾಗಲಿದೆ. ಈ ದಿನ ಕುಟುಂಬದಲ್ಲಿ ಒಂದು ಒಳ್ಳೆಯ ಮಂಗಳ ಕಾರ್ಯಗಳಾಗತಕ್ಕಂಥದ್ದು ಆಗುವಂತಹ ಯೋಗಗಳು ಪ್ರಾಪ್ತಿಯಾಗಲಿದೆ. ಆರೋಗ್ಯವು ಈ ದಿನ ಸಾಮಾನ್ಯವಾಗಿದ್ದು ದೈಹಿಕ ಕಾರ್ಯದ ಉತ್ಸಾಹ ಮತ್ತು ಮಾನಸಿಕ ಪ್ರಸನ್ನತೆ ಇರತಕ್ಕಂಥ ದಿನ. ಆದರೂ ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಎದುರಾಗದಂತೆ ದೈನಂದಿನ ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾದ ಆಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡತಕ್ಕಂಥದ್ದು ಉತ್ತಮ. ಇನ್ನು ಕೃಷಿಯ ವಿಚಾರದಲ್ಲಿ ಬೆಳೆದಂಥ ಬೆಳೆಗಳು ಸ್ವಲ್ಪ ಮಟ್ಟಿಗೆ ನಷ್ಟವಾಗತಕ್ಕಂಥ ಸಾಧ್ಯತೆ ಇದೆ. ಕೃಷಿಕರು ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ದೊಡ್ಡ ಮಟ್ಟದ ಹಣವನ್ನು ಕೃಷಿಗಾಗಿ ಇದನ್ನ ಹೂಡಿಕೆ ಮಾಡದೇ ಇರುವುದು ಒಳ್ಳೆಯದು. ಆದಷ್ಟು ಬೆಳೆಗಳನ್ನು ಕಾಪಾಡಿಕೊಳ್ಳಿ. ಈ ದಿನ ವ್ಯಾಪಾರ ವಹಿವಾಟಿನಲ್ಲಿ ವಿಶೇಷವಾಗಿ ಕೃಷಿಯಲ್ಲಿ ಸಾಧಾರಣ ಒಂದು ಲಾಭ ಇರತಕ್ಕಂಥ ದಿನ ಹಾಗೂ ಯಂತ್ರೋಪಕರಣ ಬಳಕೆಗೆ ಸುಗಮವಾಗಿ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಯಾವುದೇ ಒಂದು ಯಂತ್ರೋಪಕರಣಗಳನ್ನು ಈ ದಿನ ಪ್ರಾರಂಭ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದ್ದು ನೀವು ಗಣಿತ, ತಾರ್ಕಿಕ ವಿಷಯಗಳು ಹಾಗೂ ಸಂವಹನ ಆಧಾರಿತ ಕೋರ್ಸುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವವರಾಗಿದ್ದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಕಂಡುಬರಲಿದೆ. ಪರೀಕ್ಷಾ ತಯಾರಿಗೆ ಸೂಕ್ತ ವಾತಾವರಣಗಳು ನಿರ್ಮಾಣವಾಗತಕ್ಕಂಥ ದಿನ. ವಿದ್ಯಾರ್ಥಿಗಳು ಒಳ್ಳೆಯ ಒಂದು ವಿದ್ಯೆಯಲ್ಲಿ ಯಶಸ್ಸು ಪಡೆಯಲಿದ್ದೀರಿ. ಇನ್ನು ಸೋಮವಾರವಾದ್ದರಿಂದ ವಿಶೇಷವಾಗಿ ದೇವಿಯ ಆರಾಧನೆ, ಶಿವನ ಪ್ರಾರ್ಥನೆ ಮುಖ್ಯವಾಗಿ ಮಾಡಿ. ಓಂ ಸ್ಕಂದಾಯ ನಮಃ ಎಂಬ ಮಂತ್ರದಿಂದ ನಿಮಗೆ ದಿನ ಶುಭ ಫಲ ದೊರೆಯಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಇದನ್ನು ನಮಗೆ ಶುಭವಾಗಲಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಸೋಮವಾರ. ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನ ಸ್ವಂತ ದಿನವಾದ್ದರಿಂದ
ಮನಸ್ಸಿನಲ್ಲಿ ಅತಿಯಾದ ಉತ್ಸಾಹ, ಮಾನಸಿಕ ನೆಮ್ಮದಿ ಹಾಗೂ ಧನಾತ್ಮಕ ಚಿಂತನೆಗಳು ಮೇಲುಗೈ ಸಾಧಿಸಲಿದೆ. ವಾರದ ಆರಂಭದಲ್ಲಿ ಕೈಗೆತ್ತಿಕೊಳ್ಳುವ ಕೆಲಸಗಳು ಸಲೀಸಾಗಿ ಪೂರ್ಣಗೊಳ್ಳಲಿವೆ. ಕೌಟುಂಬಿಕ ಹಾಗೂ ವೃತ್ತಿಪರ ನಿರ್ಧಾರಗಳನ್ನು ಧೈರ್ಯವಾಗಿ ತೆಗೆದುಕೊಳ್ಳಲು ಇಂದು ಅತ್ಯಂತ ಶುಭಕರವಾದಂಥ ದಿನ. ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಪ್ರೋತ್ಸಾಹಕರ ವಾತಾವರಣವಿರಲಿದ್ದು, ನಿಮ್ಮ ಕಾರ್ಯಕ್ಷಮತೆ ಹಾಗೂ ಹೊಸ ಕಲ್ಪನೆಗಳಿಗೆ ಒಳ್ಳೆಯ ಒಂದು ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸತಕ್ಕಂಥದ್ದು, ಆಡಳಿತ ಉತ್ತಮ ರೀತಿಯಲ್ಲಿ ಇರತಕ್ಕಂಥದ್ದು, ಆಸ್ಪತ್ರೆ, ಸಾರ್ವಜನಿಕ ಸಂಪರ್ಕ ಹಾಗೂ ಜಲಸಂಪನ್ಮೂಲ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ವಿಶೇಷವಾದಂತಹ ಯಶಸ್ಸು ಸಿಗತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳಲ್ಲಿ ಆರ್ಥಿಕ ವಿಶೇಷವಾಗಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಆಕರ್ಷಕ ಧನ ಲಾಭದ ಯೋಗವಿದೆ, ಆದರೆ ಅಷ್ಟೇ ಖರ್ಚುಗಳಿರುವುದರಿಂದ ವ್ಯಾಪಾರಗಳಲ್ಲಿ ಸ್ವಲ್ಪ ನಷ್ಟವೂ ಆಗತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ವ್ಯಾಪಾರ ವಹಿವಾಟಿನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಯಾರಿಗೂ ವ್ಯಾಪಾರದಲ್ಲಿ ಸಾಲವನ್ನು ಕೊಡಲು ಹೋಗದೇ ಇರುವುದು ಒಳ್ಳೆಯದು. ಜಲ ಸಂಬಂಧಿತ ಉದ್ಯಮದಲ್ಲಿರತಕ್ಕಂಥವರಿಗೆ ಸಾಮಾನ್ಯವಾದಂತಹ ದಿನ. ನೂತನ ಹೂಡಿಕೆಗಳಿಗೆ ಮತ್ತು ಉದ್ಯಮ ವಿಸ್ತರಣೆಗೆ ದಿನ ಉತ್ತಮವಾಗಿರಲಿದೆ. ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ಆರ್ಥಿಕ ಪರಿಸ್ಥಿತಿಯು ಸುದೃಢವಾಗಲಿದೆ, ಅನುಕೂಲಕರವಾಗಿರಲಿದೆ. ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ಳಲಿದೆ. ಮನೆಗೆ ಅಗತ್ಯವಿರುವ ವಸ್ತುಗಳ ಖರೀದಿ ಹಾಗೂ ಸ್ಥಿರ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಹೂಡಿಕೆಗಳಿಗೆ ಹಣ ವಿನಿಯೋಗಿಸುವಂತಹ ಸಾಧ್ಯತೆ ಇರತಕ್ಕಂಥ ದಿನ. ಈ ದಿನ ಕುಟುಂಬದಲ್ಲಿ ಹರ್ಷದಾಯಕ ಹಾಗೂ ಮಂಗಲಕರ ವಾತಾವರಣವಿರಲಿದ್ದು, ತಾಯಿಯವರ ಸಂಪೂರ್ಣ ಬೆಂಬಲ ಹಾಗೂ ಪ್ರೀತಿ ನಿಮಗೆ ಸಾಧ್ಯವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ ಹಾಗೂ ಅನುರಾಗ ವೃದ್ಧಿಸಲಿದೆ. ಪ್ರೇಮಿಗಳಿಗೆ ಮನೋರಂಜನೀಯ ಹಾಗೂ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಸ್ನೇಹಿತರೆ, ಈ ದಿನದ ಆರೋಗ್ಯವು ಪ್ರಸನ್ನ ಹಾಗೂ ತೃಪ್ತಿದಾಯಕವಾಗಿಲಿದ್ದು, ದೈಹಿಕ ಕಾರ್ಯೋತ್ಸಾಹ ಮತ್ತು ಮಾನಸಿಕ ನೆಮ್ಮದಿ ಎರಡೂ ಇರಲಿದ್ದು, ಆದರೂ ವಾತಾವರಣದ ಬದಲಾವಣೆಯಿಂದ ಸಣ್ಣ ಪುಟ್ಟ ಶೀತ, ಕಫ, ಜ್ವರದಂತಹ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ಸ್ವಲ್ಪ ನಿಗಾ ವಹಿಸುವುದು ಉತ್ತಮ. ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ಅಥವಾ ಕೃಷಿ ಉತ್ಪನ್ನಗಳ ಮಾರಾಟ ವಹಿವಾಟಿನಲ್ಲಿ ಒಳ್ಳೆಯ ಯೋಗವಿದೆ. ನೀರಾವರಿ ಸೌಕರ್ಯಗಳು ನಿಮಗೆ ಬೇಕಾದ ಹಾಗೆ ಕೂಡಿ ಬರಲಿದ್ದು, ಹೈನುಗಾರಿಕೆ, ವಾಣಿಜ್ಯ ಬೆಳೆಗಾರರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ಭೂ ಸಿದ್ಧತೆ ಹಾಗೂ ಪೈರುಗಳ ರಕ್ಷಣೆಗೆ ತಕ್ಕದಾದಂತಹ ಒಂದು ಶ್ರಮ ಮಾಡಿದಲ್ಲಿ ಅತ್ಯುತ್ತಮ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅದ್ಭುತ ಏಕಾಗ್ರತೆ ಮೂಡಲಿದ್ದು, ಗಂಭೀರ ವಿಷಯಗಳನ್ನು ಸುಲಭವಾಗಿ ಗ್ರಹಿಸಲಿದ್ದೀರಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಮೇಲುಗೈ ಸಾಧಿಸಲು ಮತ್ತು ಪರೀಕ್ಷಾ ತಯಾರಿಕೆಗೆ ಇಂದು ಅತ್ಯಂತ ಪ್ರಶಸ್ತವಾದಂಥ ದಿನ. ನಿಮ್ಮ ರಾಶ್ಯಾಧಿಪತಿ ಚಂದ್ರನ ಈ ದಿನವಾದ್ದರಿಂದ ಪಾರ್ವತಿ ಪರಮೇಶ್ವರನನ್ನು ಆರಾಧಿಸಿಕೊಳ್ಳಿ. ಬಿಲ್ಲೋಪತ್ರೆಯನ್ನು ಅರ್ಚನೆ ಮಾಡಿ ಹಾಗೂ ವಿಶೇಷವಾಗಿ ಓಂ ಪಾರ್ವತೀ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ ಹಾಗೂ ಲಲಿತಾ ಸಹಸ್ರನಾಮ ಪಾರಾಯಣ, ಶಿವ ಅಷ್ಟೋತ್ತರವನ್ನು ಪಠಣ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಈ ದಿನ ಶುಭವಾಗಲಿ. ಇನ್ನು ಸಿಂಹರಾಶಿಯವರಿಗೆ ಇಂದು ವಾರದ ಆರಂಭದ ದಿನ. ಸೋಮವಾರ ನಿಮ್ಮ ಉದ್ಯೋಗ ಹಾಗೂ ದೈನಂದಿನ ಕಾರ್ಯಗಳಲ್ಲಿ ಉತ್ಸಾಹ ಕಂಡುಬರತಕ್ಕಂಥ ದಿನ. ಚಂದ್ರನ ಶುಭ ಸಂಚಾರದಿಂದ ನಿಮ್ಮ ಕೆಲಸಗಳಲ್ಲಿ ಚುರುಕುತನ ಮೂಡಲಿದೆ. ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಹಾಗೂ ಹೊಸ ಕಾರ್ಯತಂತ್ರಗಳನ್ನು ರೂಪಿಸಲು ಈ ದಿನವು ಸೂಕ್ತವಾದಂಥ ದಿನ. ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಅಂದುಕೊಂಡ ಗುರಿಗಳನ್ನು ಸುಲಭವಾಗಿ ತಲುಪಬಹುದು. ಹೆಚ್ಚಿನ ಶ್ರಮಪಟ್ಟು ಮುಂದುವರಿಯಿರಿ. ಈ ದಿನ ಉದ್ಯೋಗದ ವಿಚಾರದಲ್ಲಿ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಮೇಲಿನ ಅಧಿಕಾರಿಗಳಿಂದ ಹೊಸ ಸಹಕಾರ ಹಾಗೂ ಮಾರ್ಗದರ್ಶನ ಲಭಿಸಲಿದೆ. ಆಡಳಿತ ನಿರ್ವಹಣೆ ಹಾಗೂ ಸರ್ಕಾರಿ ವಲಯದಲ್ಲಿದ್ದವರಿಗೆ ಮೇಲುಗೈ ದೊರೆಯುವಂಥ ದಿನ. ವ್ಯಾಪಾರ ವಹಿವಾಟಿನಲ್ಲಿ ಪ್ರಗತಿದಾಯಕ ವಾತಾವರಣವಿರಲಿದ್ದು, ಹಳೆಯ ಹೂಡಿಕೆಗಳಿಂದ ಅಥವಾ ಸಾರ್ವಜನಿಕ ಸಂಪರ್ಕ ಆಧಾರಿತ ಉದ್ಯಮಗಳಿಂದ ಧನ ಲಾಭ ದೊರೆಯಲಿದೆ. ನೂತನ ಗ್ರಾಹಕರನ್ನು ಆಕರ್ಷಿಸಲು ಈ ದಿನ ಸೂಕ್ತವಾದಂಥ ಸಮಯ.
ಸ್ನೇಹಿತರೆ, ಆರ್ಥಿಕ ಪರಿಸ್ಥಿತಿಯು ಈ ದಿನ ಸ್ಥಿರವಾಗಿದ್ದು ಅನುಕೂಲಕರವೂ ಆಗಿರಲಿದೆ. ಆದಾಯದ ಹರಿವು ಒಳ್ಳೆ ರೀತಿಯಲ್ಲಿದ್ದು ಕುಟುಂಬದ ಅಥವಾ ಗೃಹ ಬಳಕೆಯ ಅಗತ್ಯಗಳಿಗಾಗಿ ಹಣಗಳು ಸ್ವಲ್ಪ ಮಟ್ಟಿಗೆ ಖರ್ಚಾಗಬಹುದು. ಭವಿಷ್ಯದ ಉಳಿತಾಯದ ಯೋಜನೆಗಳ ಕುರಿತು ಯೋಚಿಸತಕ್ಕಂತಹ ಒಂದು ಸೂಕ್ತವಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಹರ್ಷ ಹಾಗೂ ಸೌಹಾರ್ದಯುತ ವಾತಾವರಣ ನೆಲೆಸಲಿದ್ದು ತಂದೆ ಅಥವಾ ಹಿರಿಯರ ಬೆಂಬಲ ನಿಮ್ಮ ಕೆಲಸಗಳಿಗೆ ಸಹಕಾರಿಯಾಗಲಿದೆ. ದಾಂಪತ್ಯದಲ್ಲಿ ಸಾಮರಸ್ಯ ಹೆಚ್ಚಾಗಲಿದ್ದು ಮಾತುಕತೆಯಲ್ಲಿ ಸೌಮ್ಯತೆ ಕಾಯ್ದುಕೊಳ್ಳುವುದು ಹಾಗೂ ಪ್ರೇಮಿಗಳಿಗೆ ಸಂತೋಷದಾಯಕವಾಗುವಂತಹ ದಿನವೂ ಆಗಿರಲಿದೆ. ಕುಟುಂಬದಲ್ಲಿ ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸಗಳು ಮೂಡಲಿದ್ದು ಸಂತೋಷದಾಯಕವಾದಂತಹ ಸಮಯವನ್ನು ಕಳೆಯಲಿದ್ದೀರಿ. ಆರೋಗ್ಯದ ಸ್ಥಿತಿ ಈ ದಿನ ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ದೂರವಾಗಲಿದೆ. ಆರೋಗ್ಯ ವೃದ್ಧಿಯಾಗಲಿದೆ. ಹಾಗಾದರೂ ಆ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಆಯಾಸಗಳಾಗಬಹುದು. ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಇರಲಿ. ಆದಷ್ಟು ನೀರಿನ ಸೇವನೆ ಹಾಗೂ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಈ ದಿನ ಶುಭ ದಿನವಾಗಿರಲಿದೆ. ಬೆಳೆದಂಥ ಬೆಳೆಗಳು ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ. ಅದಲ್ಲದೆ ಕೃಷಿ ಭೂಮಿಯ ಅಭಿವೃದ್ಧಿ ಮಾಡತಕ್ಕಂಥದ್ದು, ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಸಹಿತ ಈ ದಿನ ಒಳ್ಳೆಯ ಒಂದು ಅನುಕೂಲಕರ ವಾತಾವರಣಗಳು ಉಂಟಾಗಲಿದೆ. ಕೃಷಿಯಲ್ಲಿ ಒಳ್ಳೆಯ ಸಾಧನೆ ಹಾಗೂ ಕೃಷಿಯಲ್ಲಿ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳತಕ್ಕಂಥ ದಿನ. ಈ ದಿನ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ. ವಿದ್ಯೆಯಲ್ಲಿ ಏಕಾಗ್ರತೆ ಸಿದ್ಧಿಸಲಿದ್ದು ಯಾವುದೇ ಕಷ್ಟಕರದ ವಿಚಾರಗಳಿದ್ದರೂ ಅದನ್ನೆಲ್ಲ ಮುಂದಕ್ಕೆ ಮುಂದುವರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಹೋಗಲಿದ್ದೀರಿ. ಅದಲ್ಲದೆ ಪರೀಕ್ಷೆಯ ತಯಾರಿಯನ್ನು ಸಹಿತ ಮಾಡಿಕೊಳ್ಳಲು ಈ ದಿನ ಉತ್ತಮವಾದಂಥ ದಿನ ಮತ್ತು ನೂತನ ಉತ್ಸಾಹ ಮೂಡತಕ್ಕಂಥ ದಿನವಾಗಿರಲಿದೆ. ಈ ದಿನ ಸೋಮವಾರವಾದ್ದರಿಂದ ವಿಶೇಷವಾಗಿ ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಮುಖ್ಯವಾಗಿ ನಿಮ್ಮ ಇಷ್ಟ ದೇವರನ್ನು, ಕುಲದೇವರನ್ನು ಸ್ಮರಣೆ ಮಾಡಿ ಓಂ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ವಿಶೇಷವಾಗಿ ಕಪ್ಪು ಎಳ್ಳನ್ನು 1/4 kg ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಶುಭ ಉಂಟಾಗಲಿದೆ. ಹಾಗೂ ವಿಶೇಷವಾಗಿ ಗೋವಿಗೆ ಹುಲ್ಲನ್ನು ನೀಡುವುದರಿಂದಲೂ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿ, ಶುಭವಾಗಲಿ. ನಾವು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇಂದು ನಿಮ್ಮ ರಾಶಿಯಾಧಿಪತಿ ಬುಧ ಹಾಗೂ ಚಂದ್ರನ ಪ್ರಭಾವದಿಂದ ಗ್ರಹಣ ಶಕ್ತಿ ಹಾಗೂ ಆಲೋಚನಾ ಶಕ್ತಿ ಉತ್ತಮವಾಗಿರಲಿದೆ. ವಾರದ ಆರಂಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಶಿಸ್ತುಬದ್ಧವಾಗಿ ಸಂಘಟಿಸಿಕೊಳ್ಳಲಿದ್ದೀರಿ. ಬುದ್ಧಿವಂತಿಕೆಯಿಂದ ಕೈಗೊಳ್ಳುವ ನಿರ್ಧಾರಗಳು ಧನಾತ್ಮಕ ಫಲಿತಾಂಶಗಳನ್ನು ತಂದುಕೊಡಲಿದೆ. ಸ್ನೇಹಿತರೆ, ವಿಶೇಷವಾಗಿ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿದಾಯಕವಾದಂಥ ದಿನವಾಗಲಿದೆ. ಕಾರ್ಯಕ್ಷಮತೆಗೆ ಮೇಲಿನ ಅಧಿಕಾರಿಗಳಿಂದ ಮೆಚ್ಚುಗೆ ಲಭಿಸಲಿದ್ದು ಲೆಕ್ಕಪತ್ರ, ಮಾಹಿತಿ ತಂತ್ರಜ್ಞಾನ, ಬರವಣಿಗೆ ಹಾಗೂ ವಿಶ್ಲೇಷಣಾತ್ಮಕ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅತ್ಯಂತ ಅನುಕೂಲಕರವಾದಂಥ ದಿನ. ವಾತಾವರಣವು ಉತ್ತಮವಾಗಿದ್ದು ಉದ್ಯೋಗದಲ್ಲಿ ಒಳ್ಳೆಯ ಶುಭ ಫಲಗಳು ಬರಲಿದೆ. ಈ ದಿನದ ವ್ಯಾಪಾರದ ವಿಚಾರದಲ್ಲಿ ಸಮಾಧಾನಕರ ಲಾಭ ಸಿಗಲಿದ್ದು ವಿಶೇಷವಾಗಿ ಕಮಿಷನ್ ವ್ಯವಹಾರದಲ್ಲಿ, ಏಜೆನ್ಸಿ ವ್ಯವಹಾರಗಳಂತಲ್ಲಿ, ಕಚೇರಿ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಅಥವಾ ನೂತನ ಅವಕಾಶಗಳು ಮಾಡತಕ್ಕಂಥವರಿಗೂ ಒಳ್ಳೆಯ ಲಾಭ ದೊರಕಲಿದ್ದು ಆಯಿಲ್ ಉದ್ಯಮ ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ವ್ಯಾಪಾರದಲ್ಲಿ ಉತ್ತಮ ಲಾಭ ದೊರಕುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗತಕ್ಕಂಥದ್ದು ಹಾಗೂ ಪ್ರಯಾಣದಲ್ಲಿ ಯಾವುದಾದ್ರೂ ವಸ್ತುಗಳು ಕಳೆದು ಹೋಗುವಂಥದ್ದು ಆಗಬಹುದು. ಪ್ರಯಾಣದಲ್ಲಿ ಮಾತ್ರ ಇದನ್ನು ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದ್ದು ಹಾಗೂ ತೃಪ್ತಿದಾಯಕವೂ ಆಗಿರಲಿದೆ. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಇದ್ದ ಕೆಲಸಗಳಿಂದ ಧನಾಗಮನವಾಗುವಂಥ ಸಾಧ್ಯತೆ ಇದ್ದು ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಉಳಿತಾಯದತ್ತ ಹೆಚ್ಚಿನ ಗಮನವನ್ನು ಕೊಡುವುದು ಉತ್ತಮ. ಈ ದಿನ ನಿಮ್ಮ ಕುಟುಂಬದಲ್ಲಿ ಸೌಹಾರ್ದಯುತ ಹಾಗೂ ಶಾಂತಿಯುತ ವಾತಾವರಣ ನೆಲೆಸಲಿದೆ. ಅದಲ್ಲದೆ ಮನೆಯವರ ಅಗತ್ಯತೆಗಳನ್ನು ಪೂರೈಸುವಲ್ಲಿ ನೀವು ಯಶಸ್ವಿಯಾಗಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮಾತುಗಳಲ್ಲಿ ಸೌಮ್ಯತೆ ಕಾಯ್ದುಕೊಳ್ಳುವುದು ಒಳ್ಳೆಯದು. ಯಾವುದೇ ಒಂದು ಮನಸ್ತಾಪಕ್ಕೆ ಆಸ್ಪದವನ್ನು ಕೊಡದೆ ಆದಷ್ಟು ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ.
ಅನ್ಯೋನ್ಯತೆಯನ್ನು ಹೆಚ್ಚಾಗಿಸಿಕೊಳ್ಳಿ. ಪ್ರೇಮಿಗಳಿಗೆ ಮಾತ್ರ ಈ ದಿನ ತೃಪ್ತಿದಾಯಕವಾಗಿರಲಿದೆ. ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಇರತಕ್ಕಂಥ ದಿನ. ಇನ್ನು ಆರೋಗ್ಯವು ಈ ದಿನ ಸಾಮಾನ್ಯವಾಗಿದ್ದು ಉತ್ತಮವಾಗಿರಲಿದೆ. ದೈಹಿಕವಾಗಿ ಚುರುಕುತನ ಕಾಯ್ದುಕೊಳ್ಳುವಂತಹ ದಿನ. ಆದರೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳಾಗತಕ್ಕಂಥದ್ದು ಹಾಗೂ ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಮಾಡಿಕೊಳ್ಳುವುದರಿಂದಲೂ ನಿಮ್ಮ ಆರೋಗ್ಯವನ್ನು ನೀವು ವೃದ್ಧಿ ಮಾಡಿಕೊಳ್ಳಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಕೃಷಿಕರಿಗೆ ಈ ದಿನ ಒಳ್ಳೆಯ ಶುಭ ದಿನವಾಗಿರಲಿದೆ. ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಕಾರ್ಯಗಳಲ್ಲಿ ಜಯ ದೊರೆಯಲಿದೆ. ಬೆಳೆಗಳ ಪೋಷಣೆ ಮಾಡತಕ್ಕಂಥದ್ದು, ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡಿಕೊಳ್ಳತಕ್ಕಂಥದ್ದು, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವಹಿವಾಟಿಗೂ ಎಲ್ಲದಕ್ಕೂ ಈ ದಿನ ಅನುಕೂಲಕರವಾದಂಥ ದಿನ. ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಶುಭ ಫಲವಾಗಿರಲಿದೆ. ದೊಡ್ಡ ರೀತಿಯಾದಂತಹ ಪರೀಕ್ಷೆಗಳಿಗೆ ತಯಾರಿ ಮಾಡತಕ್ಕಂಥವರಿಗೆ ಈ ದಿನ ಶುಭ ಫಲಗಳು ದೊರಕಲಿದೆ. ಹಾಗೂ ವಿಶೇಷವಾಗಿ ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಗುರುಗಳ ಹಾಗೂ ಹಿರಿಯರ ಮಾರ್ಗದರ್ಶನವನ್ನು ಚಾಚು ತಪ್ಪದೆ ಪಾಲಿಸಿಕೊಳ್ಳಿ. ಹೆಚ್ಚಿನ ಸಮಯ ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಿ. ಗಣಿತ, ಸೈನ್ಸ್ನಂತಹ ವಿಶೇಷವಾದಂತಹ ಒಂದು ವಿದ್ಯೆಯಲ್ಲಿ ನೀವು ಸಾಧನೆಯನ್ನು ಮಾಡತಕ್ಕಂಥ ದಿನ. ಇಂದು ವಿಶೇಷವಾಗಿ ನಿಮ್ಮ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಈ ದಿನದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಮತ್ತು ದಿನದ ಅಧಿಪತಿಯಾದಂಥ ಚಂದ್ರನ ಅನುಕೂಲಕರ ಒಂದು ಸ್ಥಿತಿಯಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ ಮೂಡುವಂಥದ್ದು, ಪ್ರಸನ್ನತೆ ಹಾಗೂ ಸೌಹಾರ್ದತೆ ತುಂಬಿರತಕ್ಕಂಥ ಒಂದು ದಿನವಾಗಲಿದೆ. ಹೊಸ ಕೆಲಸಗಳನ್ನು ಆರಂಭಿಸಲು ಮತ್ತು ಮುಂಬರುವ ವಾರದ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಇಂದು ಅತ್ಯುತ್ತಮವಾದಂಥ ದಿನ. ನಿಮ್ಮ ರಾಜತಾಂತ್ರಿಕ ಸಂವಹನ ಕೌಶಲ್ಯದಿಂದ ಕ್ಲಿಷ್ಟಕರ ಸಮಸ್ಯೆಗಳು ಸಹಿತ ಸುಲಭವಾಗಿ ಬಗೆಹರಿತಕ್ಕಂತಹ ಒಂದು ಒಳ್ಳೆಯ ಯೋಗವಿರತಕ್ಕಂಥ ದಿನ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರತಕ್ಕಂಥವರಿಗೆ, ಉದ್ಯೋಗಿಗಳಿಗೆ ನಿಮ್ಮ ಕಚೇರಿಯಲ್ಲಿ ಶುಭ ವಾತಾವರಣಗಳಿರಲಿದೆ. ಎಲ್ಲರೊಂದಿಗೆ ಒಂದು ಸಹಕಾರ, ಪ್ರೀತಿ, ವಿಶ್ವಾಸಗಳು ಮೂಡಲಿದ್ದು ಮೇಲಿನ ಅಧಿಕಾರಿಗಳಿಂದ ನಿಮಗೆ ಉತ್ತಮ ಬೆಂಬಲ ಹಾಗೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಲಭಿಸತಕ್ಕಂಥದ್ದು ಆಗಲಿದೆ. ಅದರಲ್ಲೂ ಮುಖ್ಯವಾಗಿ ಮಾಧ್ಯಮ ರಂಗದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಸ್ಥಾನಮಾನಗಳು ದೊರಕಲಿದೆ. ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಒಂದು ಮನ್ನಣೆ ಸಿಗುವಂಥ ದಿನ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವಹಿವಾಟಿನಲ್ಲಿ ಆಕರ್ಷಕ ಧನ ಲಾಭ ದೊರೆಯುವಂಥ ದಿನ. ಜಂಟಿ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದ್ದು ವಸ್ತ್ರಾಭರಣ, ಸೌಂದರ್ಯ ಸಾಧನ ಹಾಗೂ ಆಸ್ತಿ ಮತ್ತು ಪ್ರವಾಸೋದ್ಯಮ ಉದ್ಯಮದಲ್ಲಿರ್ತಕ್ಕಂಥವರಿಗೆ ಹೊಸ ಗ್ರಾಹಕರು ದೊರೆಯುವ ಶುಭ ಯೋಗವಿರತಕ್ಕಂಥ ದಿನ. ಇನ್ನು ಸ್ನೇಹಿತರೆ, ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಧಾರಣವಾಗಿದ್ದು ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ಸ್ವಲ್ಪ ಗೊಂದಲವನ್ನು ಹಾಗೂ ಚಿಂತೆಗೆ ಒಳಗಾಗಲಿದೆ. ನಿಮ್ಮ ಮಾನಸಿಕ ಸ್ಥಿತಿ ಈ ದಿನ ಕುಗ್ಗಲಿದ್ದು ಹಣದ ಅಡಚಣೆಗಳಾಗಬಹುದು. ಸ್ವಲ್ಪ ಹಣದ ಕೊರತೆಗಳು ಕಾಣಿಸಿಕೊಳ್ಳಬಹುದು. ಆದಷ್ಟು ಹಣದ ಉಳಿತಾಯಕ್ಕಾಗಿ ಸ್ವಲ್ಪ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಅನಗತ್ಯ ಖರ್ಚು ವೆಚ್ಚಗಳನ್ನು ಈ ದಿನ ಕಡಿಮೆ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ಕುಟುಂಬದಲ್ಲಿ ಮಂಗಳಕರ ವಾತಾವರಣವಿದ್ದು ಸಂತಸದ ಸಮಯವನ್ನು ಕಳೆಯಲಿದ್ದೀರಿ. ಮನೆಯವರ, ಹಿರಿಯರ ಹಾಗೂ ತಾಯಿಯ, ತಂದೆಯವರ ಒಳ್ಳೆಯ ಒಂದು ಆಶೀರ್ವಾದ ನಿಮಗೆ ಈ ದಿನ ಪ್ರಾಪ್ತಿಯಾಗಲಿದ್ದು ನಿಮ್ಮ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆಗಳು, ಪ್ರೀತಿ, ವಿಶ್ವಾಸಗಳು, ಪ್ರೇಮ ಜೀವನ ಸಹಿತ ಸ್ಮರಣೀಯವಾಗಿ ಸಂತೋಷದಾಯಕವಾಗಲಿದೆ. ಸ್ನೇಹಿತರೆ, ಆರೋಗ್ಯವು ಪ್ರಸನ್ನ ಹಾಗೂ ತೃಪ್ತಿದಾಯಕವಾಗಿದ್ದು ದೈಹಿಕ ಶಕ್ತಿ ಮತ್ತು ಮಾನಸಿಕ ಚೈತನ್ಯವಿರತಕ್ಕಂಥ ದಿನ. ಉತ್ತಮ ದೈನಂದಿನ ದಿನಚರಿ ಹಾಗೂ ಲಘು ವ್ಯಾಯಾಮದಿಂದ ಆರೋಗ್ಯ ಸುಸ್ಥಿತಿಯಲ್ಲಿಡಲು ಹೆಚ್ಚಿನ ರೀತಿಯಲ್ಲಿ ದಿನ ಸಹಕಾರಿಯಾಗಲಿದೆ. ಈ ದಿನ ಕೋರ್ಟ್ ಕೇಸುಗಳ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗಲಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ವಿಶೇಷವಾಗಿ ಏಕಾಗ್ರತೆ ಸಿದ್ಧಿಸಲಿದ್ದು ಕಲೆ, ರಾಜತಾಂತ್ರಿಕ ವಿಷಯಗಳ ಅಧ್ಯಯನದಲ್ಲಿ ನಿರತರಾದಂಥವರಿಗೆ ವಿಶೇಷವಾಗಿ ಶುಭ ಫಲಗಳು ದೊರಕಲಿದೆ ಹಾಗೂ ಪ್ರಶಂಸನೀಯ ಫಲಿತಾಂಶಗಳು ದೊರೆಯಲಿದ್ದು
ಪರೀಕ್ಷಾ ತಯಾರಿಗೂ ಸಹಿತ ಇದನ್ನ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ. ಸ್ನೇಹಿತರೆ, ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಅತ್ಯಂತ ಅನುಕೂಲಕರವಾದಂತಹ ದಿನ. ನೀವು ಬೆಳೆದಂತಹ ವಾಣಿಜ್ಯ ಬೆಳೆಗಳಿಗೆ ಒಳ್ಳೆಯ ಉತ್ಪನ್ನಗಳು ಹಾಗೂ ಹೈನುಗಾರಿಕೆ ಮಾಡತಕ್ಕಂಥವರಿಗೂ ಇದನ್ನ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಉತ್ತಮ ಫಲಿತಾಂಶ ದೊರೆಯಲಿದ್ದು ಮನಸ್ಸಿಗೆ ಒಂದು ಹಿತ ದೊರಕುವಂತಹ ದಿನವಾಗಲಿದೆ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ನೀವು ಮಹಾಲಕ್ಷ್ಮಿಯ ಆರಾಧನೆ ಹಾಗೂ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಇಲ್ಲವೇ ಲಲಿತಾ ಸಹಸ್ರನಾಮವನ್ನು ಭಕ್ತಿಯಿಂದ ಕೇಳಿದರೆ ಸಾಕು, ಶುಭ ಫಲಗಳಿದೆ. ಹಾಗೂ ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ತೊಗರಿ ಧಾನ್ಯವನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಈ ದಿನ ಶುಭವಾಗಲಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವಾರದ ಆರಂಭದ ದಿನ. ನಿಮ್ಮ ರಾಶಿಯಾಧಿಪತಿ ಮಂಗಳ ಹಾಗೂ ಚಂದ್ರನ ಧನಾತ್ಮಕ ಸ್ಥಿತಿಯಿಂದಾಗಿ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗಿರಲಿದೆ. ವಾರದ ಮೊದಲ ದಿನವೇ ಮಹತ್ವದ ಕೆಲಸಗಳನ್ನು ನೀವು ಯಶಸ್ವಿಯಾಗಿ ಪ್ರಾರಂಭಿಸತಕ್ಕಂಥ ದಿನ. ಧೈರ್ಯ ಹಾಗೂ ದೃಢ ನಿರ್ಧಾರಗಳು ನಿಮ್ಮನ್ನು ಪ್ರಗತಿಯತ್ತ ಕೊಂಡೊಯ್ಯಲಿದೆ. ಸ್ನೇಹಿತರೆ, ಈ ದಿನ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿದ್ದು ಹೊಸ ಸವಾಲುಗಳನ್ನು ಧೈರ್ಯವಾಗಿ ಸ್ವೀಕರಿಸಿ ಪೂರ್ಣಗೊಳಿಸತಕ್ಕಂಥ ದಿನ. ಆಡಳಿತ, ರಕ್ಷಣೆ, ಸಂಶೋಧನೆ ಹಾಗೂ ತಾಂತ್ರಿಕ ವಲಯದಲ್ಲಿರತಕ್ಕಂಥ ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಲಭಿಸತಕ್ಕಂಥ ದಿನ. ಇನ್ನು ವ್ಯಾಪಾರ ವಹಿವಾಟಿನಲ್ಲಿ ವಿಶೇಷವಾಗಿ ಪ್ರಗತಿದಾಯಕ ವಾತಾವರಣವಿರಲಿದ್ದು ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಯಂತ್ರೋಪಕರಣ ಹಾಗೂ ವಾಹನ ಸಂಬಂಧಿತ ವ್ಯವಹಾರದಲ್ಲಿರತಕ್ಕಂಥವರಿಗೆ ಉತ್ತಮ ಧನ ಲಾಭದ ಯೋಗವಿದ್ದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಈ ದಿನ ಶುಭ ದಿನವಾಗಿರಲಿದೆ. ಹಾಗೂ ಪೊಲೀಸ್ ಇಲಾಖೆಯಲ್ಲಿರತಕ್ಕಂಥವರಿಗೂ ಶುಭ ವಾರ್ತೆಗಳು ಬರತಕ್ಕಂಥದ್ದು, ಉತ್ತಮ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥದ್ದು ಆಗಲಿದೆ. ಸರ್ಕಾರಿ ವಲಯದಲ್ಲಿರತಕ್ಕಂಥವರಿಗೆ ಶುಭ ಫಲಗಳು ದೊರಕುವಂತಹ ದಿನ. ಇನ್ನು ಆರ್ಥಿಕವಾಗಿ ದಿನ ಬಲವಾದಂತಹ ದಿನ. ಧನಾಗಮನದ ಯೋಗವಿದೆ ಹಾಗೂ ಉತ್ತಮ ಒಂದು ಸ್ಥಿತಿ ಇದ್ದು ದೀರ್ಘಕಾಲದಿಂದ ಬಾಕಿ ಇದ್ದಂತಹ ಹಣಗಳು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇರತಕ್ಕಂತಹ ದಿನ. ಆಸ್ತಿ ಖರೀದಿ ಮಾಡುವಂಥದ್ದು ಅಥವಾ ಹೂಡಿಕೆ ಸಂಬಂಧಿತ ಕಾರ್ಯಗಳಿಗೆ ವಿನಿಯೋಗಿಸುವಂತಹ ಒಂದು ಸಾಧ್ಯತೆ ಇದೆ. ಹಾಗೂ ಹಣದ ವಿಚಾರದಲ್ಲಿ ಸಹಿತ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಲಿ. ಒಳ್ಳೆಯ ಹಣಕಾಸಿನ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಇನ್ನು ಕುಟುಂಬದಲ್ಲಿ ಮಂಗಳಕರ ಹಾಗೂ ಉತ್ಸಾಹದಾಯಕ ವಾತಾವರಣವಿರಲಿದ್ದು ಒಳ್ಳೆಯ ಶುಭ ಕಾರ್ಯಗಳಾಗತಕ್ಕಂಥದ್ದು ಹಾಗೂ ಮದುವೆ ಮುಂಜಿ ಕಾರ್ಯಕ್ರಮಗಳಿದ್ದಂತಲ್ಲಿ ಅಂಥದಕ್ಕೆ ಸಿದ್ಧತೆ ಮಾಡಿಕೊಳ್ಳತಕ್ಕಂಥದ್ದು, ಆ ವಿಷಯಗಳಲ್ಲಿ ಮಾತುಕತೆಗಳಾಗುವಂಥದ್ದು ಆಗಲಿದೆ. ಮನೆಯ ಹಿರಿಯರ ಆಶೀರ್ವಾದ ದೊರೆಯುವಂಥದ್ದು ಹಾಗೂ ಬೆಂಬಲ ನಿಮ್ಮ ನಿರ್ಧಾರಗಳಿಗೆ ಶಕ್ತಿ ನೀಡಲಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಮೂಡಲಿದ್ದು ಮಾತುಗಳಲ್ಲಿ ಸ್ಪಷ್ಟತೆ ಇರಲಿದೆ. ಪ್ರೇಮಿಗಳಿಗೆ ದಿನ ತೃಪ್ತಿದಾಯಕವಾದಂತಹ ದಿನ. ಸ್ನೇಹಿತರೆ, ಈ ದಿನದ ನಿಮ್ಮ ಆರೋಗ್ಯ ಸ್ಥಿರವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಬಹುದು. ನಿರ್ಲಕ್ಷ್ಯ ಮಾಡಬೇಡಿ. ಆದರೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಹೆಚ್ಚಿನ ಸಮಯವನ್ನು ಆರೋಗ್ಯದ ಕಡೆಗೆ ಮಾಡಿಕೊಳ್ಳಿ. ಹಾಗೂ ಒಳ್ಳೆಯ ಆಹಾರ ಸೇವನೆ, ಆದಷ್ಟು ಜಂಕ್ ಫುಡ್ಡುಗಳು, ಎಣ್ಣೆಯುಕ್ತ ಆಹಾರವನ್ನು ಆದಷ್ಟು ದೂರ ಮಾಡಿಕೊಳ್ಳುವುದು ಒಳ್ಳೆಯದು. ಪರ್ಯಾಪ್ತವಾಗಿ ನೀರನ್ನು ಸರಿಯಾಗಿ ಸೇವನೆ ಮಾಡಿಕೊಳ್ಳಿ. ಇನ್ನು ಕೃಷಿಕರಿಗೆ ಈ ದಿನ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದ್ದು ನೀವು ಬೆಳೆದಂಥ ಬೆಳೆಗಳು ಅನುಕೂಲಕರ ಒಂದು ಪರಿಸ್ಥಿತಿಯನ್ನು ನಿಮಗೆ ಕೊಡಲಿದೆ ಮತ್ತು ಒಳ್ಳೆಯ ಶುಭ ಫಲಗಳನ್ನು ಕೊಡಲಿದೆ. ಕೃಷಿಯ ಭೂಮಿ ಅಭಿವೃದ್ಧಿ, ನೀರಾವರಿ ನಿರ್ವಹಣೆ ಹಾಗೂ ವಾಣಿಜ್ಯ ಬೆಳೆಗಳ ತೋಟಗಾರಿಕೆಗೆ ಶ್ರಮಕ್ಕೆ ತಕ್ಕದಾದಂತಹ ಒಂದು ಒಳ್ಳೆಯ ಶುಭ ಫಲ ದೊರೆಯುವಂತಹ ದಿನ. ಸ್ನೇಹಿತರೆ, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಒಳ್ಳೆಯ ನಿರ್ಧಾರಗಳನ್ನು ಮಾಡಿಕೊಳ್ಳತಕ್ಕಂಥದ್ದು, ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿಕೊಳ್ಳತಕ್ಕಂಥ ದಿನ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರತಕ್ಕಂಥವರಿಗೆ ಶುಭ ವಾರ್ತೆಗಳು ಬರಲಿದೆ ಮತ್ತು ವಿದ್ಯೆಯಲ್ಲಿ ಪರೀಕ್ಷೆಗಳಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವಂತಹ ದಿನ. ಈ ದಿನ ವಿಶೇಷವಾಗಿ ಪಾರ್ವತಿಯ ಆರಾಧನೆ ಹಾಗೂ ಶಿವಲಿಂಗಕ್ಕೆ ರುದ್ರಾಭಿಷೇಕ ಹಾಗೂ ಹಾಲು ಪಾಯಸವನ್ನು ಸಮರ್ಪಣೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಕೆಂಪು ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಶುಭವಾಗಲಿ. ಇನ್ನು
ಧನುಸ್ಸು ರಾಶಿಯವರಿಗೆ ಇಂದು ವಾರದ ಮೊದಲ ದಿನ. ನಿಮ್ಮ ರಾಶಿಯಾಧಿಪತಿ ಗುರು ಹಾಗೂ ದಿನದ ಅಧಿಪತಿ ಚಂದ್ರನ ಶುಭ ದೃಷ್ಟಿಯಿಂದ ಮನಸ್ಸಿನಲ್ಲಿ ಪ್ರಸನ್ನತೆ, ನೆಮ್ಮದಿ ಹಾಗೂ ಧನಾತ್ಮಕ ಚಿಂತನೆಗಳು ಮೇಲುಗೈ ಸಾಧಿಸತಕ್ಕಂಥ ದಿನ. ವಾರದ ಆರಂಭದಲ್ಲಿ ಕೈಗೆತ್ತಿಕೊಳ್ಳಲು ಕೆಲಸಗಳು ಸರಾಗವಾಗಿ ಪೂರ್ಣಗೊಳ್ಳಲಿವೆ. ಕೌಟುಂಬಿಕ ಹಾಗೂ ವಿಶೇಷವಾಗಿ ವೃತ್ತಿಪರವಾದಂತಹ ನಿರ್ಧಾರಗಳಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ದೊರೆತು ಪ್ರಗತಿದಾಯಕವಾದಂಥ ದಿನವಾಗಲಿದೆ. ಸ್ನೇಹಿತರೆ, ವಿಶೇಷವಾಗಿ ಉದ್ಯೋಗಿಗಳಿಗೆ ಈ ದಿನ ನಿಮ್ಮ ಕಚೇರಿಯಲ್ಲಿ ಶುಭ ವಾರ್ತೆಗಳು ಬರತಕ್ಕಂಥದ್ದು, ಪ್ರೋತ್ಸಾಹಕರ ವಾತಾವರಣ ನಿರ್ಮಾಣವಾಗಲಿದ್ದು ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಸೂಕ್ತವಾದಂಥ ಗೌರವ ಹಾಗೂ ಮೆಚ್ಚುಗೆ ಲಭಿಸಲಿದೆ. ಶಿಕ್ಷಣ, ಧಾರ್ಮಿಕ, ಆಡಳಿತ ಹಾಗೂ ತರಬೇತಿ ಕ್ಷೇತ್ರದಲ್ಲಿದ್ದವರಿಗೆ ಶುಭ ಫಲಗಳು ಎದುರಾಗತಕ್ಕಂಥ ದಿನ. ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ವ್ಯಾಪಾರ ವಹಿವಾಟಿನಲ್ಲಿ ಈ ದಿನ ನಿರೀಕ್ಷಿತ ಲಾಭ ದೊರೆಯಲಿದೆ. ಪ್ರಕಾಶನ, ಧಾರ್ಮಿಕ ಸಾಮಗ್ರಿಗಳು, ಶೈಕ್ಷಣಿಕ ಸಂಸ್ಥೆ ಹಾಗೂ ಪ್ರವಾಸೋದ್ಯಮ ಉದ್ಯಮದಲ್ಲಿರತಕ್ಕಂಥವರಿಗೆ ಉತ್ತಮ ಧನ ಲಾಭದ ಯೋಗವಿದೆ. ನೂತನ ಹೂಡಿಕೆಗಳಿಗೆ ನಂಬಿಕಸ್ಥರಿಂದ ಬೆಂಬಲ ಸಿಗತಕ್ಕಂಥ ದಿನ. ಸ್ನೇಹಿತರೆ, ವಿಶೇಷವಾಗಿ ಸಣ್ಣ ಪುಟ್ಟ ತೊಡಕುಗಳು ವ್ಯಾಪಾರ ವಹಿವಾಟಿನಲ್ಲಿ ಬರಬಹುದು, ಆದರೆ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನ ವಿಶೇಷವಾಗಿ ಸರ್ಕಾರಿ ಕೆಲಸಗಳಿದ್ದಂಥವರಿಗೆ ಸಣ್ಣ ಪುಟ್ಟ ತೊಡಕುಗಳು ಎದುರಾಗಬಹುದು. ಉದ್ಯೋಗಕ್ಕೆ ಕತ್ತು ಬರಬಹುದು. ಆದಷ್ಟು ವಿಶೇಷವಾಗಿ ತಾಪತ್ರಯಗಳಿಂದ ದೂರವಿರಿ. ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿದ್ದು ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಕ್ಲಪ್ತ ಸಮಯದಲ್ಲಿ ಕೈ ಸೇರಲು ಹಿಂಜರಿಕೆಯಾಗುವುದರಿಂದ ವಿಶೇಷವಾಗಿ ಉತ್ತಮವಾಗಿ ಆದಾಯವು ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ಸಣ್ಣ ಮಟ್ಟಿನ ತೊಡಕುಗಳನ್ನು, ಮಾನಸಿಕವಾದಂತಹ ಕಿರಿಕಿರಿಯನ್ನು ಸಹಿತ ಕೊಡಬಹುದು. ಹಾಗಾಗಿ ಆರ್ಥಿಕ ಸ್ಥಿತಿ ತುಂಬ ಎಚ್ಚರಿಕೆಯಿಂದ ಇರಿ. ವಿಶೇಷವಾಗಿ ಹೊಸ ಸಂಪಾದನೆಯ ಮಾರ್ಗಗಳು ಗೋಚರಿಸಿಕೊಳ್ಳಲಿದೆ. ಧಾರ್ಮಿಕ, ಕೌಟುಂಬಿಕ ಹಾಗೂ ಶೈಕ್ಷಣಿಕ ವಿಷಯಗಳಿಗಾಗಿ ಸಾತ್ವಿಕ ವೆಚ್ಚಗಳು ಉಂಟಾಗಬಹುದು. ಭವಿಷ್ಯದ ದೀರ್ಘಕಾಲೀನ ಉಳಿತಾಯಕ್ಕೆ ನೂತನ ಯೋಜನೆ ರೂಪಿಸಿಕೊಳ್ಳಲು ಇಂದು ಶುಭಕರವಾದಂಥ ದಿನ. ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಈ ದಿನ ಒಳ್ಳೆಯ ನೆಮ್ಮದಿ ಹಾಗೂ ಸೌಹಾರ್ದಯುತ ವಾತಾವರಣ ನೆಲೆಸಲಿದ್ದು ಮನೆಯ ಹಿರಿಯರ ಆಶೀರ್ವಾದದಿಂದ ನಿಮಗೆ ಬಂದಂಥ ಕಷ್ಟಗಳು ಪರಿಹಾರವಾಗಲಿದೆ. ದಾಂಪತ್ಯ ಜೀವನದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಅನುರಾಗ ಹೆಚ್ಚಾಗುವಂಥ ದಿನ. ಪ್ರೇಮಿಗಳಿಗೆ ಮನೋರಂಜನೀಯ ಹಾಗೂ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಸ್ನೇಹಿತರೆ, ನಿಮ್ಮ ಆರೋಗ್ಯವು ಇದನ್ನು ಸಾಮಾನ್ಯವಾಗಿದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳನ್ನು ಕೊಡಬಹುದು. ಶೀತ, ಕಫ, ಜ್ವರದಂಥ ಅನಾರೋಗ್ಯಗಳು ಬರುವಂಥ ಸಾಧ್ಯತೆ ಹಾಗೂ ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಸಣ್ಣ ಪುಟ್ಟ ತಂಪಿನಿಂದಾಗಿ ದೊಡ್ಡ ಅನಾಹುತಕ್ಕೆ ಒಳಗಾಗಬಹುದು. ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಸ್ನೇಹಿತರೆ, ಈ ದಿನದ ನಿಮ್ಮ ಎಲ್ಲ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಮುಂದುವರಿದಲ್ಲಿ ಒಳ್ಳೆಯ ಆರೋಗ್ಯ ದೊರೆಯಲಿದೆ. ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಒಳ್ಳೆಯ ಶುಭ ಫಲಗಳು ಬರಲಿದ್ದು ಒಳ್ಳೆಯ ಎಲ್ಲ ವಸ್ತುಗಳು ಮಾರಾಟವಾಗಲಿದೆ. ಕೃಷಿ ಉತ್ಪನ್ನಗಳ ವಿಸ್ತೀರ್ಣತೆ ಹಾಗೂ ಕೃಷಿ ಭೂಮಿಯ ಬಗ್ಗೆ ವಿಸ್ತರಣೆ ಮಾಡತಕ್ಕಂತಹ ಪರಿಸ್ಥಿತಿ ನಿಮಗೆ ಎದುರಾಗಲಿದೆ ಹಾಗೂ ಒಳ್ಳೆಯ ಶುಭ ಲಾಭವು ದೊರಕುವಂಥ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿ ಉತ್ತಮ ಏಕಾಗ್ರತೆ ಮೂಡಲಿದ್ದು ವಿದ್ಯೆಯಲ್ಲಿ ದೊಡ್ಡ ಸಾಧನೆ ಮಾಡುವಂಥ ದಿನ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ಬಿಲ್ವಪತ್ರೆಯನ್ನು ಈಶ್ವರ ದೇವರಿಗೆ ಸಮರ್ಪಣೆ ಮಾಡಿ ಹಾಗೂ ವಿಶೇಷವಾಗಿ ತಾಯಿಗೆ ಕುಂಕುಮಾರ್ಚನೆಯನ್ನು ಮಾಡಿಸಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ, ಶುಭ ಸಂಖ್ಯೆ 4, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು, ಶುಭವಾಗಿ. ಇನ್ನು ಮಕರ ರಾಶಿಯವರಿಗೆ ಇಂದು ವಾರದ ಮೊದಲ ದಿನ. ನಿಮ್ಮ ರಾಶಿಯಾಧಿಪತಿ ಶನಿ ಹಾಗೂ ದಿನದ ಅಧಿಪತಿ ಚಂದ್ರನ ಪ್ರಭಾವದಿಂದ ಪ್ರಾಯೋಗಿಕ ಆಲೋಚನೆಗಳು ಹೆಚ್ಚಾಗಿರಲಿವೆ. ವಾರದ ಆರಂಭದಲ್ಲಿ ನಿಮ್ಮ ಕೆಲಸಗಳನ್ನು ಶಿಸ್ತುಬದ್ಧವಾಗಿ ಸಂಘಟಿಸಿಕೊಂಡಲ್ಲಿ ಕಠಿಣ ಸವಾಲುಗಳನ್ನು ತಾಳ್ಮೆ ಮತ್ತು ಸ್ಥೈರ್ಯದಿಂದ ಎದುರಿಸಿ ಯಶಸ್ಸು ಕಾಣುವಂಥ ದಿನ. ಈ ದಿನ ಉದ್ಯೋಗದಲ್ಲಿರತಕ್ಕಂಥವರಿಗೆ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗತಕ್ಕಂಥ ದಿನ. ನಿಗದಿತ ಸಮಯಕ್ಕೆ ಕೆಲಸಗಳನ್ನು ಪೂರ್ಣಗೊಳಿಸಲು ಶ್ರಮ ವಹಿಸಬೇಕಾಗಲಿದೆ. ಸ್ನೇಹಿತರೆ, ಆಡಳಿತ, ನಿರ್ವಹಣೆ, ತಾಂತ್ರಿಕ ವಲಯ ಹಾಗೂ ಸರ್ಕಾರಿ ಸಂಬಂಧಿತ ಕಾರ್ಯದಲ್ಲಿರತಕ್ಕಂಥವರಿಗೆ
ಮೇಲಿನ ಅಧಿಕಾರಿಗಳಿಂದ ಒಳ್ಳೆಯ ಒಂದು ಅನುಕೂಲಕರ ವಾತಾವರಣ ಸಿಗಲಿದ್ದು ಉತ್ತಮವಾದಂತಹ ದಿನವಾಗಲಿದೆ. ವ್ಯಾಪಾರ ವಹಿವಾಟುಗಳನ್ನು ಮಾಡತಕ್ಕಂಥವರಿಗೆ ಈ ದಿನ ಸಮಾಧಾನಕರವಾಗಿರಲಿದೆ. ರಿಯಲ್ ಎಸ್ಟೇಟ್, ಗುತ್ತಿಗೆದಾರರು, ಕಬ್ಬಿಣ, ಯಂತ್ರೋಪಕರಣ ಹಾಗೂ ನಿರ್ಮಾಣ ಸಾಮಗ್ರಿಗಳ ಉದ್ಯಮದಲ್ಲಿರತಕ್ಕಂಥವರಿಗೆ ಉತ್ತಮ ಧನ ಲಾಭ ದೊರೆಯುವಂಥ ಸಾಧ್ಯತೆ ಇದ್ದು ವ್ಯಾಪಾರ ವಿಸ್ತರಣೆ ಮಾಡಲು ಸಹಿತ ಈ ದಿನ ಉತ್ತಮವಾದಂಥ ದಿನ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ದಿನ ಸ್ಥಿರವಾಗಿರಲಿದೆ. ಆದಾಯದ ಹರಿವು ಉತ್ತಮವಾಗಿದ್ದು ದೀರ್ಘಕಾಲದ ಹೂಡಿಕೆಗಳಿಗೆ ನೂತನ ಯೋಜನೆ ರೂಪಿಸಲು ಈ ದಿನ ಸೂಕ್ತವಾದಂಥ ದಿನ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಲಿದ್ದೀರಿ. ಹಳೆಯ ಬಾಕಿಯ ಹಣ ಹಂತ ಹಂತವಾಗಿ ಕೈ ಸೇರುವಂಥ ಒಂದು ಯೋಗವಿದೆ. ಸ್ನೇಹಿತರೆ, ಈ ದಿನ ನೀವು ರಾಜಕೀಯ ಕ್ಷೇತ್ರದಲ್ಲಿರತಕ್ಕಂಥವರಾಗಿದ್ದಲ್ಲಿ ಒಳ್ಳೆಯ ನಿಮ್ಮ ಒಂದು ಸ್ಥಾನಮಾನಗಳು ವೃದ್ಧಿಯಾಗಲಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆಗಳು ವೃದ್ಧಿಯಾಗತಕ್ಕಂಥ ದಿನ. ಇನ್ನು ನಿಮ್ಮ ಕುಟುಂಬದಲ್ಲಿ ದಿನ ವಿಶೇಷವಾಗಿ ಶಾಂತಿ ಮತ್ತು ಸ್ಥಿರತೆ ಇರಲಿದೆ. ಕೌಟುಂಬಿಕ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಲಿದ್ದೀರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ತಿಳುವಳಿಕೆ ಹೆಚ್ಚಾಗಲಿದೆ. ಹಿರಿಯರ ಒಂದು ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದು ಮನಸ್ಸಿಗೆ ಒಂದು ಸಮಾಧಾನ ತಂದುಕೊಡುವಂಥ ದಿನವಾಗಲಿದೆ. ಇನ್ನು ನಿಮ್ಮ ಆರೋಗ್ಯದ ಸ್ಥಿತಿ ಇದನ್ನು ಸಾಮಾನ್ಯವಾಗಿದ್ದು ಹೆಚ್ಚಿನ ಜಾಗರೂಕತೆ ಹಾಗೂ ಕಾಳಜಿಯನ್ನು ಮಾಡಿಕೊಳ್ಳಿ. ಆದರೂ ದೈಹಿಕ ಶ್ರಮದಿಂದ ಸಣ್ಣ ಪುಟ್ಟ ಕೀಲು ನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾದ ಆಹಾರ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಇನ್ನು ಆರೋಗ್ಯದಲ್ಲಿ ಒಳ್ಳೆಯ ಆಹಾರಕ್ಕಾಗಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡುವಂತು ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಕೃಷಿಯವರಿಗೆ, ವಿಶೇಷವಾಗಿ ಕೃಷಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಯಶಸ್ಸು ಲಭಿಸತಕ್ಕಂಥ ದಿನ. ಕೃಷಿ ಭೂಮಿಯ ಅಭಿವೃದ್ಧಿ, ನೀರಾವರಿ ಸೌಕರ್ಯ ಹಾಗೂ ವಿಶೇಷವಾಗಿ ಯಂತ್ರೋಪಕರಣಗಳ ಬಳಕೆಗೆ ಇದನ್ನ ಅನುಕೂಲಕರವಾದಂಥ ದಿನ. ನೀವು ಕೃಷಿಯಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು, ಒಳ್ಳೆಯ ಲಾಭವನ್ನು ಪಡೆಯುವಂಥ ಒಂದು ಯೋಗವಿದೆ. ಇನ್ನು ವಿದ್ಯಾಭ್ಯಾಸದಲ್ಲಿ ಇರತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಒಂದು ಏಕಾಗ್ರತೆ ಸಿದ್ಧಿಸಲಿದ್ದು ನೀವು ಕಠಿಣ ವಿಷಯಗಳನ್ನು ಸಹಿತ ಈ ದಿನ ಒಂದು ಒಳ್ಳೆಯ ರೀತಿಯಲ್ಲಿ ಅಭ್ಯಾಸ ಮಾಡುವಂಥ ದಿನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದಲ್ಲಿ ಶುಭ ಫಲಿತಾಂಶಗಳನ್ನು ಪಡೆಯತಕ್ಕಂಥ ದಿನ. ಈ ದಿನ ವಿಶೇಷವಾಗಿ ಶನಿದೇವರ ಆರಾಧನೆ ಹಾಗೂ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ, ರುದ್ರಾಭಿಷೇಕ ಮಾಡಿಕೊಳ್ಳುವುದರಿಂದ ನಿಮಗೆ ಈ ದಿನ ಶುಭ ಫಲಗಳು ದೊರೆಯಲಿದೆ. ಹಾಗೂ ಗ್ರಹಚಾರಗಳ ಪರಿಹಾರಕ್ಕಾಗಿ ಓಂ ನಮಃ ಶಿವಾಯ ಮಂತ್ರವನ್ನು ಪ್ರಾರ್ಥನೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಕುಂಭರಾಶಿಯವರಿಗೆ ಇಂದು ವಾರದ ಮೊದಲ ದಿನ, ಸೋಮವಾರ. ಹಾಗಾಗಿ ಆಲೋಚನೆಗಳಲ್ಲಿ ಹೊಸತನ ಇರಲಿದೆ. ಉತ್ಸಾಹ ಮೂಡುವಂಥ ದಿನ, ಸೌಹಾರ್ದತೆ ಕಂಡುಬರತಕ್ಕಂಥ ದಿನ, ಸಾಮರಸ್ಯ ಮತ್ತು ಸಂವಹನಕ್ಕೆ ಆದ್ಯತೆ ನೀಡುವಂಥ ದಿನ. ಹೆಚ್ಚಿನ ವಿಶೇಷವಾಗಿ ವಾರದ ಆರಂಭದ ದಿನ ಪ್ರಮುಖ ಕಾರ್ಯಗಳಿಗೆ ಸ್ಪಷ್ಟತೆ ಹಾಗೂ ಯೋಜನೆ ರೂಪಿಸಿಕೊಂಡು ಮುನ್ನಡೆದರೆ ನಿಮ್ಮ ನಿರೀಕ್ಷಿತ ಒಂದು ಕೆಲಸ ಕಾರ್ಯಗಳೆಲ್ಲ ಯಶಸ್ಸನ್ನು ನಿಮಗೆ ತಂದುಕೊಡಲಿದೆ. ಸ್ನೇಹಿತರೆ, ಉದ್ಯೋಗಿಗಳಾಗಿದ್ದಲ್ಲಿ ಕಚೇರಿಯಲ್ಲಿ ಶುಭ ವಾತಾವರಣವಿರಲಿದೆ. ತಂತ್ರಜ್ಞಾನ, ಸಂಶೋಧನೆ, ಸಾಫ್ಟ್ವೇರ್ ಹಾಗೂ ಸಂವಹನ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ನೂತನ ಅವಕಾಶಗಳು ಎದುರಾಗಲಿದೆ. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಶೀಘ್ರವಾಗಿ ಪೂರ್ಣಗೊಳ್ಳಲಿದೆ. ವಿಶೇಷವಾಗಿ ಉದ್ಯೋಗದಲ್ಲಿ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ವ್ಯಾಪಾರ ವಹಿವಾಟಿನಲ್ಲಿ ಪ್ರಗತಿದಾಯಕವಾದಂಥ ದಿನ. ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್ ಹಾಗೂ ವಿಶೇಷವಾಗಿ ಸೇವಾ ವಲಯದ ಉದ್ಯಮಿಗಳಿಗೆ ಆಕರ್ಷಕ ಲಾಭ ದೊರೆಯಲಿದೆ. ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಿಕೊಳ್ಳಲು ಈ ದಿನ ಪ್ರಶಸ್ತವಾದಂತಹ ಸಮಯ. ಇನ್ನು ವ್ಯಾಪಾರದಲ್ಲೂ ಒಳ್ಳೆಯ ಶುಭ ಫಲಗಳನ್ನು ಹೊಂದಲಿದ್ದೀರಿ. ಯಾವುದೇ ರೀತಿಯಾದಂತಹ ದೊಡ್ಡ ಹೂಡಿಕೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಮುಂಜಾಗ್ರತೆಯನ್ನು ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರಲಿದೆ. ಆದಾಯದ ಒಂದು ಹೊಸ ಮಾರ್ಗಗಳು ನಿಮಗೆ ಆಲೋಚನೆಗೆ ಬರಲಿದೆ. ಹೊಸ ಆದಾಯದ ಮೂಲಗಳು ಗೋಚರಿಸಲಿದೆ. ಕೌಟುಂಬಿಕ ಅಗತ್ಯಗಳಿಗಾಗಿ, ಗೃಹ ಉಪಯೋಗಿ ವಸ್ತುಗಳ ಖರೀದಿಗಾಗಿ ಹಣವನ್ನು ವಿನಿಯೋಗ ಮಾಡಲಿದ್ದೀರಿ. ಹಳೆಯ ಬಾಕಿಯ ಹಣ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇರತಕ್ಕಂಥ ದಿನ.
ಈ ದಿನ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ವಿಚಾರಕ್ಕೂ ಸಹಿತ ಸಾಲವನ್ನು ತೆಗೆದುಕೊಳ್ಳಬೇಡಿ, ಮುಂದಕ್ಕೆ ಸಮಸ್ಯೆಯಾಗಬಹುದು. ಇನ್ನು ಕುಟುಂಬದಲ್ಲಿ ಇದನ್ನು ವಿಶೇಷವಾಗಿ ಒಂದು ಹರ್ಷದಾಯಕ ಹಾಗೂ ಮಂಗಲಕರ ವಾತಾವರಣ ಉಂಟಾಗಲಿದೆ. ಆಪ್ತರ ಹಾಗೂ ಬಂಧುಗಳ ಒಂದು ಭೇಟಿಯಿಂದಾಗಿ ನಿಮ್ಮ ಮನಸ್ಸಿಗೆ ಸಂತೋಷ ಸಿಗಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗ್ರಹಿಕೆ ಹಾಗೂ ಅನ್ಯೋನ್ಯತೆ ಹೆಚ್ಚಾಗತಕ್ಕಂಥ ದಿನ. ಪ್ರೇಮಿಗಳಿಗೆ ತೃಪ್ತಿದಾಯಕವಾದಂಥ ದಿನವಾಗಲಿದೆ. ಕುಟುಂಬದಲ್ಲಿ ಪತಿ ಪತ್ನಿಯರಿಗೆ ಒಂದು ಒಳ್ಳೆಯ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ ಮೂಡಲಿದೆ. ಸಂತೋಷದಾಯಕ ದಿನವಾಗಲಿದೆ. ಆರೋಗ್ಯವು ಈ ದಿನ ಸ್ಥಿರವಾಗಿದ್ದು, ಆದರೆ ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ಆರೋಗ್ಯಕ್ಕಾಗಿ ಉತ್ತಮ ಆಹಾರ ಸೇವನೆ ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೇ ಮಾಡಿಕೊಳ್ಳಿ. ಅದಲ್ಲದೆ ಈ ದಿನ ದೈನಂದಿನ ವಿಚಾರದಲ್ಲೂ ಒಳ್ಳೆಯ ಆಹಾರ ಸೇವನೆ ಹಾಗೂ ನಡಿಗೆ, ವಾಕಿಂಗ್ ಎಲ್ಲ ಮಾಡುವುದರಿಂದಲೂ ಒಳ್ಳೆಯ ಆರೋಗ್ಯವನ್ನು ನೀವು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಕೃಷಿಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ತೋಟಗಾರಿಕೆಯಲ್ಲಿ ನಿರತರಾದಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ದೊರೆಯತಕ್ಕಂಥದ್ದು ಹಾಗೂ ಆಧುನಿಕ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಮತ್ತು ನೀರಾವರಿ ನಿರ್ವಹಣೆಗೆ ಒಂದು ಒಳ್ಳೆಯ ಅನುಕೂಲಕರವಾದಂಥ ದಿನ. ಕೃಷಿಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಂಡು ವಿಶೇಷವಾಗಿ ಒಳ್ಳೆಯ ಒಂದು ವಿಶೇಷವಾದಂಥ ಬೆಳೆಗಳಿಗಾಗಿ ದೇವರ ಆರಾಧನೆ ಹಾಗೂ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿಯಿರಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದನ್ನ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಮೂಡಲಿದ್ದು, ಗಣಕಯಂತ್ರ, ತಂತ್ರಜ್ಞಾನ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತಯಾರಿಯಲ್ಲಿರತಕ್ಕಂಥವರಿಗೆ, ನಿರತರಾದಂಥವರಿಗೆ ಪ್ರಗತಿದಾಯಕ ಹಾಗೂ ಫಲಿತಾಂಶದಾಯಕ ದಿನವಾಗಲಿದೆ. ವಿಶೇಷವಾಗಿ ವಿದ್ಯೆಯಲ್ಲಿ ನೀವು ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ವಿದ್ಯೆಯಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಪಡೆಯತಕ್ಕಂತಹ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ವಿಶೇಷವಾಗಿ ಈ ದಿನದ ನಿಮ್ಮ ಎಲ್ಲ ಪರಿಹಾರಕ್ಕಾಗಿ ಶನೈಶ್ಚರನ ಆರಾಧನೆ ಹಾಗೂ ಹನುಮಂತನ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಶುಭವಾಗಲಿ. ಮೀನರಾಶಿಯವರಿಗೆ ಇಂದು ವಾರದ ಆರಂಭದ ದಿನ. ನಿಮ್ಮ ರಾಶಿಯಾಧಿಪತಿ ಗುರು ಹಾಗೂ ದಿನದ ಅಧಿಪತಿಯಾದಂಥ ಚಂದ್ರನ ಒಂದು ಸೌಮ್ಯ ಪ್ರಭಾವದಿಂದ ಮನಸ್ಸಿನಲ್ಲಿ ಶಾಂತಿ, ಕರುಣೆ ಹಾಗೂ ಸಾತ್ವಿಕ ಚಿಂತನೆಗಳು ಮೇಲುಗೈ ಸಾಧಿಸಲಿವೆ. ಹೊಸ ವಾರದ ಕೆಲಸದ ಕಾರ್ಯಗಳನ್ನು ಶಾಂತ ಚಿತ್ತದಿಂದ ಮತ್ತು ಯೋಜನಾಬದ್ಧವಾಗಿ ಸುಲಭವಾಗಿ ಪ್ರಾರಂಭಿಸಲಿದ್ದೀರಿ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳತ್ತ ಆಸಕ್ತಿ ಹೆಚ್ಚಾಗಿರಲಿದೆ. ಕಚೇರಿಯಲ್ಲಿ ಕಾರ್ಯಕ್ಷಮತೆ ಉತ್ತಮವಾಗಿದ್ದು, ಮೇಲಿನ ಅಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ಒಂದು ಒಳ್ಳೆಯ ಸೂಕ್ತ ಗೌರವ ಹಾಗೂ ಪ್ರೋತ್ಸಾಹ ಲಭಿಸತಕ್ಕಂಥ ದಿನ. ಶಿಕ್ಷಣ, ವೈದ್ಯಕೀಯ, ಸಾಮಾಜಿಕ ಕ್ಷೇತ್ರ ಹಾಗೂ ಆಡಳಿತಾತ್ಮಕ ವಿಭಾಗದಲ್ಲಿದ್ದಂಥವರಿಗೆ ನೂತನ ಸಫಲತೆ ಸಿಗತಕ್ಕಂಥ ದಿನ. ಇನ್ನು ವ್ಯಾಪಾರ ವಹಿವಾಟು ಸುಗಮವಾಗಿ ನಡೆಯಲಿದ್ದು, ಔಷಧೀಯ ಉತ್ಪನ್ನಗಳು, ಜಲ ಸಂಬಂಧಿತ ವ್ಯಾಪಾರ, ಆಹಾರ ಧಾನ್ಯ ಹಾಗೂ ಧಾರ್ಮಿಕ ಸಾಮಗ್ರಿಗಳ ಉದ್ಯಮದವರಿಗೆ ಆಕರ್ಷಕ ಧನ ಲಾಭ ದೊರೆಯಲಿದ್ದು, ನೂತನ ಹೂಡಿಕೆಗಳಿಗೆ ಒಂದು ಒಳ್ಳೆಯ ಅನುಕೂಲಕರವಾದಂಥ ದಿನವಾಗಲಿದೆ. ಸ್ನೇಹಿತರೆ, ಈ ದಿನ ವ್ಯಾಪಾರ ವಹಿವಾಟುಗಳನ್ನು ಮಾಡುವಾಗ ಹಿರಿಯರ ಆಶೀರ್ವಾದಗಳನ್ನು ಪಡೆದುಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿಕೊಳ್ಳಲಿದೆ ಮತ್ತು ತೃಪ್ತಿದಾಯಕವಾಗಿರಲಿದೆ. ಆದಾಯದ ಮೂಲಗಳಲ್ಲಿ ಸುಧಾರಣೆ ಕಂಡುಬಂದು ಧಾರ್ಮಿಕ, ಸಾಮಾಜಿಕ ಅಥವಾ ಕೌಟುಂಬಿಕ ಕಾರ್ಯಕ್ರಮಗಳಿಗಾಗಿ ಶುಭ ವೆಚ್ಚಗಳು ಉಂಟಾಗಲಿದೆ. ಭವಿಷ್ಯಕ್ಕಾಗಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಪ್ರಶಸ್ತವಾದಂಥ ದಿನ ಮತ್ತು ವಿಶೇಷವಾಗಿ ಉದ್ಯೋಗ ವ್ಯವಹಾರಗಳಲ್ಲೂ ಯಶಸ್ಸನ್ನು ಪಡೆಯಲಿದ್ದೀರಿ. ಕುಟುಂಬದ ಪ್ರೀತಿ ಮತ್ತು ವಿಚಾರದಲ್ಲಿ ಕುಟುಂಬದಲ್ಲಿ ಮಂಗಳಕರ ಹಾಗೂ ನೆಮ್ಮದಿಯ ಒಂದು ವಾತಾವರಣವಿರಲಿದ್ದು, ಹಿರಿಯರು ಮತ್ತು ಗುರುಗಳ ಬೆಂಬಲ ನಿಮಗೆ ಸಂಪೂರ್ಣ ದೊರೆಯಲಿದೆ. ನಿಮ್ಮ ನಿರ್ಧಾರಗಳಿಗೆ ಶಕ್ತಿ ನೀಡುವಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸಗಳಿದ್ದು ವಿಶೇಷವಾಗಿ ಅನುರಾಗ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಸ್ನೇಹಿತರೆ, ಆರೋಗ್ಯವು ವಿಶೇಷವಾಗಿ ಸಾಮಾನ್ಯವಾಗಿ ಸ್ಥಿರವಾಗಿದ್ದು, ಮಾನಸಿಕ ನೆಮ್ಮದಿ ಹಾಗೂ ದೈಹಿಕ ಕಾರ್ಯೋತ್ಸಾಹ ಇರಲಿದೆ. ದೈನಂದಿನ ಧ್ಯಾನ ಹಾಗೂ ಸಾತ್ವಿಕ ಆಹಾರ ಪದ್ಧತಿ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಕಾರಣವಾಗಲಿದೆ. ಸ್ನೇಹಿತರೆ, ವಿಶೇಷವಾಗಿ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ.
ಇನ್ನು ವಿಶೇಷವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತಾಪಿ ವರ್ಗದ ಜನರಿಗೆ ನಿಮ್ಮ ತೋಟಗಾರಿಕೆ ಕ್ಷೇತ್ರದಲ್ಲಿ ಒಳ್ಳೆಯ ಲಾಭದಾಯಕ, ಪ್ರಗತಿದಾಯಕ ದಿನ. ನೀರಾವರಿ ಸೌಕರ್ಯಗಳು ವೃದ್ಧಿಯಾಗಲಿದೆ. ವಾಣಿಜ್ಯ ಬೆಳೆಗಳ ರಕ್ಷಣೆಯನ್ನು ಮಾಡಿಕೊಳ್ಳತಕ್ಕಂಥ ದಿನ. ತೋಟದ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಕ್ಕಂಥ ದಿನ. ಇನ್ನು ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥದ್ದು. ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ, ವಿಶೇಷವಾಗಿ ಹಿರಿಯರಿಗೆ ಒಂದು ಮನಸ್ಸಿಗೆ ಇದರಿಂದ ಸಮಾಧಾನ ಹಾಗೂ ಸಂತೋಷದಾಯಕ ದಿನವಾಗಲಿದೆ. ವಿಶೇಷವಾಗಿ ಮಕ್ಕಳು ಒಳ್ಳೆಯ ಸಾಧನೆ, ಹೆಚ್ಚಿನ ಸಮಯವನ್ನು ಮಾಡಿಕೊಳ್ಳಲಿದ್ದೀರಿ. ಮತ್ತು ವಿಶೇಷವಾಗಿ ವಿದ್ಯೆಯಲ್ಲಿ ಕಲೆ, ಸಾಹಿತ್ಯ ಹಾಗೂ ತತ್ವಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಒಂದು ಫಲಿತಾಂಶಗಳು ದೊರೆಯತಕ್ಕಂಥ ದಿನವಾಗಲಿದೆ. ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಸೋಮವಾರ ಪಾರ್ವತಿಯ ಆರಾಧನೆ, ಶನೀಶ್ವರ ದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಸಮಸ್ತ ವಿಘ್ನಗಳ, ಕಷ್ಟಗಳ, ಗ್ರಹಚಾರಗಳ ಪರಿಹಾರಕ್ಕಾಗಿ ಇಷ್ಟದೇವರನ್ನು, ಕುಲದೇವರನ್ನು, ಹಾಗೆ ಈ ದಿನದ ದೇವರಾದಂಥ ಶಿವನನ್ನು ಸ್ಮರಣೆ ಮಾಡಿಕೊಳ್ಳುವುದರಿಂದ ಇದನ್ನು ನೀವು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಈ ದಿನ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು ಪರಿಹಾರವಾಗಲಿ. ವಿಶೇಷವಾಗಿ ಎಲ್ಲರಿಗೂ ಭಗವಂತ ಆರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ಕೊಟ್ಟು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಚರಣಗಳಲ್ಲಿ, ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.